ಕಾಂಗ್ರೆಸ್ ದಿಲ್ಲಿ ಹೋರಾಟಕ್ಕೆ ರಾಜ್ಯ ಬಿಜೆಪಿ ಕೌಂಟರ್ ಕೊಡೋಕೆ ಮುಂದಾಗಿದೆ. ಬರ ಪರಿಹಾರ ವಿಚಾರ ಮುಂದಿಟ್ಟುಕೊಂಡು ಇವತ್ತು ಕಮಲ ಪಡೆ ಪ್ರೊಟೆಸ್ಟ್ ಅನ್ನು ನಡೆಸಿದೆ. ಇವಷ್ಟೇ ಅಲ್ಲ, ನಾವೇನು ಸುಮ್ಮನೆ ಕೂರಲ್ಲ, ನಮಗೂ ಭಾಳ ವಿಷಯ ಇದೆ, ನಾವು ಹೋರಾಟ ಮಾಡ್ತೇವೆ. ಇದು ಬಿಜೆಪಿಯವರ ಒಂದು ಧೋರಣೆ. ಈಗ ವಿಧಾನಸೌಧದಲ್ಲಿ ಪ್ರತಿಭಟನೆಗೆ ಕೇಸರಿ ಪಡೆ ತಯಾರಿಯನ್ನ ಮಾಡಿಕೊಂಡಿದೆ. 11 ಗಂಟೆಗೆ ಶುರುವಾಗುತ್ತೆ ವಿಧಾನಸೌಧದಲ್ಲಿ ಮುಂದೆ ಪ್ರತಿಭಟನೆ, ಅಂದರೆ ಗಾಂಧಿ ಪ್ರತಿಮೆ ಮುಂದೆ BY ವಿಜೇಂದ್ರರ ನೇತೃತ್ವದಲ್ಲಿ ನಡೆಯುತ್ತೆ. ವಿಧಾನಸಭೆ ಪರಿಷತ್ನ ಸದಸ್ಯರ ಒಂದು ಸಮ್ಮುಖದಲ್ಲಿ ಈ ಹೋರಾಟ ನಡೆಯುತ್ತೆ. ಕುಡಿಯೋ ನೀರಿನ ಸಮಸ್ಯೆಗೂ ಕೂಡ ಪರಿಹಾರ ಇಲ್ಲ ಅಂಥೇಳಿ ಪ್ರೊಟೆಸ್ಟ್ ಅನ್ನು ನಡೆಸಲಿದ್ದಾರೆ ಬಿಜೆಪಿಯವರು. ಗಾಂಧಿ ಪ್ರತಿಮೆ ಬಳಿ, ಅಂದರೆ ವಿಧಾನಸೌಧದ ಗಾಂಧಿ ಪ್ರತಿಮೆ ಬಳಿ ಜೋರಾಗುತ್ತಾ ಕೇಸರಿ ಕಿಚ್ಚು. ಯಾಕೆಂದರೆ ಫ್ರೀಡಂ ಪಾರ್ಕ್ನಲ್ಲಿ ನಿನ್ನೆ ಜಾನುವಾರುಗಳೊಂದಿಗೆ ಪ್ರತಿಭಟನೆಯನ್ನು ಮಾಡಿದರು. ಇವತ್ತು ಮತ್ತೆ ವಿಧಾನಸೌಧದಲ್ಲಿ ಪ್ರತಿಭಟನೆ ನಡೆಯುತ್ತೆ. ಅಂದರೆ ನೀವು ದೆಹಲಿಯಲ್ಲಿ ಮಾಡಿದರೆ, ನಾವು ಇಲ್ಲಿ ಶಕ್ತಿ ಕೇಂದ್ರದಲ್ಲಿ ಪ್ರತಿಭಟನೆ ಮಾಡ್ತೇವೆ. ರಾಜ್ಯದ ರೈತರಿಗೆ ಪರಿಹಾರ ಅಂದರೆ ಬರ ಪರಿಹಾರ, ನೀವು ಕೇಂದ್ರದ ತಾರತಮ್ಯ, ಅಲ್ಲಿನ ಪರಿಹಾರಗನ ವಿಳಂಬ, ಮಲತಾಯಿ ಧೋರಣೆ ಅಂಥೇಳಿ ನೀವು ಹೋರಾಟ ಮಾಡ್ತಾ ಇದ್ದೀರಿ. ಹಾಗೆ ನಾವಿಲ್ಲಿ ರೈತರಿಗೆ ಬರ ಪರಿಹಾರ 222 ತಾಲೂಕು ಬರ ಪರಿಹಾರ, ಬರ ಘೋಷಣೆ ಪೀಡಿತ ತಾಲೂಕು ಅಂತ ಘೋಷಣೆ ಮಾಡಿದ್ರಿ. ಎಷ್ಟು ಅನುದಾನ ಬಿಡುಗಡೆ ಆಯಿತೋ, ಜಿಲ್ಲಾಧಿಕಾರಿ ಅಕೌಂಟ್ನಲ್ಲಿ ಎಷ್ಟು ನೀವು ಹಣ ನಿಗದಿ ಅಂದರೆ ಅಲ್ಲಿ ಅನುಷ್ಠಾನವನ್ನು ಮಾಡಿದಿರಿ, ಎಷ್ಟು ರೈತರಿಗೆ ಬೆಳೆ ಪರಿಹಾರ ತಲುಪಿದೆ. ಆಮೇಲೆ ರೈತರಿಗೆ ಈಗ ಹಾಲು ಉತ್ಪಾದಕರಿಗೆ ಆದಂಥ ಮೋಸ 716 ಕೋಟಿ ಪೆಂಡಿಂಗ್ ಇಟ್ಕೊಂಡಿದ್ದೀರಿ. ಹಾಗಾಗಿನೇ ರಾಜ್ಯ ಸರ್ಕಾರ ಕೂಡ ಅನ್ಯಾಯ ಮಾಡ್ತಾ ಬರ್ತಾ ಇದೆ. ಕಳೆದ 9 ತಿಂಗಳಿಂದ ಸರ್ಕಾರ ಬಂದಾಗಿನಿಂದಲೂ ಕೂಡ ಈ ರೀತಿಯಾಗಿ ಜನರಿಗೆ ಕುಡಿಯೋಕೆ ನೀರು ಸಿಗ್ತಾ ಇಲ್ಲ. ಈಗಲೂ ಕೂಡ ಹಳ್ಳಿ ಭಾಗದಲ್ಲಿ ಈ ಎಲ್ಲ ವಿಚಾರಗಳನ್ನ ಇಟ್ಕೊಂಡು ಇವತ್ತು ಬಿಜೆಪಿ ನಾಯಕರು ಪ್ರತಿಭಟನೆಯನ್ನು ನಡೆಸಲಿದ್ದಾರೆ. ನೋಡಿ, ಈ ಪ್ರತಿಭಟನೆ ಮಾಡದೇ ಇದ್ದಿದ್ರೆ ಏನಾಗ್ತಿತ್ತು ಅಂತ ಹೇಳಿದ್ರೆ, ಹೈಕಮಾಂಡ್ ಕಿವಿ ಹಿಂಡ್ತಾ ಇತ್ತು. ಏನು ಮಾಡ್ತಾ ಇದ್ದೀರಿ ನೀವು, ಡೆಲ್ಲಿಗೆ ಬಂದಿದ್ದಾರೆ ಇಡೀ ಕಾಂಗ್ರೆಸ್ನವ್ರು, ನೀವೇನು ಮಾಡ್ತಾ ಇದ್ದೀರಿ ಅಂತೇಳಿ. ಹಾಗಾಗಿನೇ ಕೌಂಟರ್ ಅಟ್ಯಾಕ್ ಇವೆಲ್ಲವೂ ಕೂಡ. ಮತ್ತಷ್ಟು ಮಾಹಿತಿ LN ಸ್ವಾಮಿ ನೀಡ್ತಾರೆ. LN ಸ್ವಾಮಿ, ಒಂದು ಕಡೆ ದೆಹಲಿಯಲ್ಲಿ ಇಡೀ ಸರ್ಕಾರವೇ ಪ್ರತಿಭಟನೆ ಮಾಡೋಕ್ಕೆ ಸಜ್ಜಾಗಿದೆ. ಇಲ್ಲಿ ನೋಡಿದರೆ ಬಿಜೆಪಿಯವರು ತಯಾರಿಯನ್ನು ಮಾಡ್ಕೊಳ್ತಾ ಇದ್ದಾರೆ. ಅಂದರೆ ಈಗ ನಾವೇನು ಕೈ ಕಟ್ಟಿ ಕೂತಿಲ್ಲ, ನಮಗೂ ಕೂಡ ಸಾಕಷ್ಟು ವಿಷಯಗಳಿದ್ದಾವೆ. ನೀವು ದೆಹಲಿಯಲ್ಲಿ ಮಾಡಿದರೆ ನಾವು ಬೆಂಗಳೂರಲ್ಲಿ ಮಾಡ್ತೇವೆ. ಅಂದರೆ ಇದು ಒಂದು ಕಡೆ ಗಮನ ಹೋಗಬಾರ್ದು, ನಾವು ಕೈ ಕಟ್ಟಿ ಕೂತಿಲ್ಲ ಅನ್ನುವಂಥ ಒಂದು ಸಂದೇಶವನ್ನು ಸಾರಲಿಕ್ಕಿರ್ಬೋದಾ ಪ್ರತಿಭಟನೆ ಅಂತ? ಖಂಡಿತ ಪ್ರಭು, ಈಗಾಗಲೇ ಕೇಂದ್ರ ಸರ್ಕಾರದ ವಿರುದ್ಧ ರಾಜ್ಯ ಸರ್ಕಾರದ ನಾಯಕರು ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. ಅಂದ್ರೆ ರಾಜ್ಯಕ್ಕೆ ಕೊಡ್ಬೇಕಾದಂತ ಅನುದಾನದಲ್ಲಿ ತಾರತಮ್ಯ ಮಾಡ್ತಾ ಇದ್ದಾರೆ, ಮಲತಾಯಿ ಧೋರಣೆ ತೋರಿಸ್ತಾ ಇದ್ದಾರೆ ಕೇಂದ್ರ ಸರ್ಕಾರದಂತ ಆರೋಪಿಸಿ ಈಗಾಗಲೇ ದೆಹಲಿಯಲ್ಲಿ ಕೇಂದ್ರ ಸರ್ಕಾರದ ವಿರುದ್ಧ ಹೋರಾಟಕ್ಕೆ ಕಾಂಗ್ರೆಸ್ ನಾಯಕರು ಇಳಿದಿರುವಂತದ್ದು. ಹಾಗಾಗಿ ಇದಕ್ಕೆ ಒಂದು ಟಕ್ಕರ್ ನೀಡೋದಕ್ಕೆ ಬಿಜೆಪಿ ನಾಯಕರು ಕೂಡ ತಮ್ಮದೇ ಆದಂತ ಒಂದು ಸ್ಟ್ರಾಟಜಿಯನ್ನ ಬಳಸ್ಕೊಂಡಿರುವಂತದ್ದು. ಅಂದ್ರೆ ಅನುದಾನದ ವಿಚಾರದಲ್ಲಿ ಕೇಂದ್ರ ಸರ್ಕಾರದ ವಿರುದ್ಧ ರಾಜ್ಯ ಸರ್ಕಾರ ಪ್ರತಿಭಟನೆ ಮಾಡ್ತಾ ಇದೆ, ಅನ್ಯಾಯ ಆಗಿದೆ ಅಂತ ಪ್ರತಿಭಟನೆ ಮಾಡ್ತಾ ಇದೆ. ಅದೇ ರೀತಿಯಲ್ಲಿ ರಾಜ್ಯ ಸರ್ಕಾರವು ಕೂಡ ಸಮರ್ಪಕವಾಗಿ ಆಡಳಿತವನ್ನು ಮಾಡೋದಕ್ಕೆ ವಿಫಲ ಆಗಿದೆ. ಬರ ಪರಿಹಾರವನ್ನ ನೀಡುವಲ್ಲಿ ರಾಜ್ಯ ಸರ್ಕಾರ ಸಂಪೂರ್ಣ ವಿಫಲ ಆಗಿದೆ ಅಂತ ರಾಜ್ಯ ಬಿಜೆಪಿ ನಾಯಕರು ಕೂಡ ರಾಜ್ಯ ಸರ್ಕಾರದ ವಿರುದ್ಧ ಇವತ್ತು ಆ ಪ್ರತಿಭಟನೆಯನ್ನ ಮಾಡ್ತಾ ಇರೋಂಥದ್ದು. ಫೈನಾನ್ಸ್ ಮಿನಿಸ್ಟರು, ನಮಗೂ ಅದಕ್ಕೆ ಸಂಬಂಧ ಇಲ್ಲ, ನೀವು ಯಾವುದೋ ಕಮಿಷನ್ ಕೇಳ್ಕೊಳ್ಳಿ ಅಂತ ಹೇಳ್ತಾರೆ. ಆ ಕಮಿಷನ್ ಯಾವ ದೇಶದಲ್ಲಿದೆ? ಆ ಕಮಿಷನ್ ಪ್ರಧಾನಮಂತ್ರಿಗಳ ಕಂಟ್ರೋಲಲ್ಲಿ ಇಲ್ವಾ? ಅದನ್ನು ಸರಿಪಡಿಸುವಂಥ ವ್ಯವಧಾನ ಇಲ್ವಾ ಅವರಿಗೆ? ಯಾಕೆಂದರೆ ನಮ್ಮ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರದಲ್ಲಿದೆ ಅಂತ ಮಲತಾಯಿ ಧೋರಣೆ ಮಾಡ್ತಾ ಇದ್ದಾರೆ ಅಷ್ಟೇ. ರಾಮಲಿಂಗಾರೆಡ್ಡಿ ಅವರು ಕೂಡ ಡೆಲ್ಲಿಲಿದ್ದಾರೆ, ಮಾತಾಡ್ತಿದ್ದಾರಲ್ವಾ, ಯಾವ ರೀತಿ ಮಲತಾಯಿ ಧೋರಣೆ ಆಗ್ತಾ ಇದೆ, ರಾಜ್ಯ ಸರ್ಕಾರಕ್ಕೆ ಪದೇ ಪದೇ ಅನ್ಯಾಯ ಆಗ್ತಾ ಇದೆ ತೆರಿಗೆ ವಿಚಾರದಲ್ಲಿ, ಅನುದಾನದ ವಿಚಾರದಲ್ಲಿ. ಅದರ ಜೊತೆಗೆ ಪ್ರತಿ ಬಜೆಟ್ನಲ್ಲೂ ಕೂಡ ಯಾವ ರೀತಿ ಕರ್ನಾಟಕದ ಪಾಲಿಗೆ ಇವರು ಒಂದು ರೀತಿ ವಿಷಕಂಠರಾಗ್ತಾ ಇದ್ದಾರೆ ಅನ್ನೋದನ್ನು ಪ್ರತಿಯೊಬ್ಬ ಕಾಂಗ್ರೆಸ್ ನಾಯಕರು ಕೂಡ ಅದನ್ನು ಹೇಳ್ತಾ ಇದ್ದಾರೆ. ಹಾಗಾಗಿನೇ ಇವತ್ತು ನಡೆಯುವಂತಹ ಒಂದು ಪ್ರತಿಭಟನೆ ಇದು ದೊಡ್ಡ ಮಟ್ಟದ ಗಮನವನ್ನು ಸೆಳೀತಾ ಇದೆ. ಇನ್ನೊಂದು ಕಡೆ ಬಿಜೆಪಿಯವರು ಕೂಡ ಇವತ್ತು ವಿಧಾನಸೌಧದಲ್ಲಿ ಪ್ರತಿಭಟನೆ ನಡೆಸಲಿದ್ದಾರೆ. ರಾಜ್ಯ ಸರ್ಕಾರ ಬರ ಪರಿಹಾರವನ್ನು ನೀಡುವಲ್ಲಿ ವಿಫಲವಾಗಿದೆ. ಗ್ಯಾರಂಟಿಗೆ ಸಾವಿರಾರು ಕೋಟಿ ಖರ್ಚು ಮಾಡ್ತಾ ಇದೆ, ಉಳಿದಂತೆ ಅಭಿವೃದ್ಧಿ ಕೆಲಸಗಳು ಪೆಂಡಿಂಗ್ ಇದೆ, ಆಗ್ತಾ ಇಲ್ಲ. ಈ ಎಲ್ಲ ವಿಚಾರಗಳನ್ನ ಇಟ್ಕೊಂಡು ಇವತ್ತು ಗಾಂಧಿ ಪ್ರತಿಮೆ ಮುಂದೆ ವಿಜೇಂದ್ರ ಅವರ ನೇತೃತ್ವದಲ್ಲಿ ಪ್ರತಿಭಟನೆ ನಡೆಯುತ್ತೆ. 222 ತಾಲೂಕಿಗೆ ಎಷ್ಟು ಹಣ ಕೊಟ್ಟಿದ್ದೀರಿ ಅಂತ ಪ್ರಶ್ನೆ ಮಾಡಲಿದ್ದಾರೆ.